ಈ ಬೆಟ್ಟ ಗುಡ್ಡ ತೆಂಗಿನ ಮರ ಎಲ್ಲ ನೋಡಿದಾಗ ನಮ್ಮೂರು ಮಂಗಳೂರು ನೆನಪಾಗುತ್ತೆ ನನಗೆ. ನಾನು ಮಂಗಳೂರಲ್ಲಿ ಇದ್ದ ಅನಿಸುತ್ತೆ, ಬೆಂಗಳೂರಲ್ಲಿ ಇದ್ದಂಗೆ ಅನಿಸ್ತಾನೇ ಇಲ್ಲ. ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಳಸಿ ಸ್ವಚ್ಛ ವಾತಾವರಣ, ಇದು ಒಳ್ಳೆ ಪ್ರಾಜೆಕ್ಟು. ತಗೊಂಡವರಿಗೆಲ್ಲ ಇದು ತುಂಬ ಖುಷಿಯನ್ನು ಕೊಡುತ್ತೆ. ನಿತ್ಯ ಕಲ್ಯಾಣಿ. ಸೊ ಆಲ್ರೆಡಿ ನಾನು ಒಂದು ಬುಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬುಕ್ಕು ಮಾಡಿಬಿಟ್ಟಿದ್ದೀನಿ ಫೈನಲಿ. ಸೊ ಇನ್ನೊಂದು ಸ್ಲಾಟ್ ತೊಗೊಳ್ಬೇಕು ಅಂತಲೂ ಇಷ್ಟ ಆಗಿದೆ. ಬಟ್ ನೋಡೋಣ, ದೇವರ ಅದೃಷ್ಟ ಇದ್ದರೆ ಖಂಡಿತ ಮಾಡ್ತೀನಿ. ನೀವು ಬಂದು ನೋಡಿ, ನಿಮಗೂ ಕೊನೆಗೆ ಇಷ್ಟ ಆಗುತ್ತೆ. ಈ ಜಾಗಕ್ಕೆ ಬಂದಾದಮೇಲೆ ಶ್ಯೂರ್ ನೀವು ಕೂಡ ಒಂದು ಬುಕ್ ಮಾಡಬೇಕು ಅಂತ ಅನಿಸುತ್ತೆ. SR ಹ್ಯಾಬಿಟೇಟ್ ನಾವು ಆಲ್ರೆಡಿ 2 ತೊಗೊಂಡಿದ್ದೀವಿ ಸೈಟ್ ಅವ್ರ ಹತ್ರ. ಖಂಡಿತ ತೊಗೊಳ್ತೀವಿ, ನೀವು ಕೂಡ ತೊಗೊಳ್ಬೋದು. ರೆಸಾರ್ಟ್ ಫೀಲ್ ಬರಬೇಕು ಹಾಗೂ ಸೋರ್ಸ್ ಆಫ್ ಇನ್ಕಮ್ ಕೂಡ ನಿಮಗೆ ಬರಬೇಕು ಅಂತಂದರೆ ಸೊ ನೀವು ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ SR ವೆಂಚರ್ಸ್ ಕಡೆಯಿಂದ ಹೊಸದಾಗಿ ಒಂದು ಫಾರ್ಮ್ ಲ್ಯಾಂಡ್ ಕೂಡ ಇವತ್ತು ಲಾಂಚ್ ಆಗ್ತಾ ಇದೆ, ನೋಡ್ಬೋದು. ಸೊ ತುಂಬಾ ಕ್ರೌಡ್ ಆಗಿದೆ ಈ ಜಾಗ ಮಾತ್ರ. ಸುಮಾರು ಜನ ಇನ್ವೆಸ್ಟರ್ಸು, ಸುಮಾರು ಜನ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಫಾರ್ಮ್ ಲ್ಯಾಂಡು ಕನಕ್ಪುರದಿಂದ ಕೇವಲ 10 ಕಿಲೋಮೀಟರ್ದಲ್ಲಿ ಬ್ಲಾಕೆಟ್ ಆಗಿರುವಂಥ ಈ ಒಂದು ಫಾರ್ಮ್ ಲ್ಯಾಂಡು. ಸೊ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೋರ್ಸ್ ಆಫ್ ಇನ್ಕಮ್ನ ನೀವು ಜನರೇಟ್ ಮಾಡ್ಕೋಬೇಕು, ಫ್ಯೂಚರ್ಗೆ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡಬೇಕು ಅಂತ ಇದ್ದರೆ ಈ ಒಂದು ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಕೇಳ್ತಾ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ನಿಖಿತ್ ಸರ್ ಅವರು ಜಾಯ್ನ್ ಆಗ್ತಾರೆ. ಸೊ ಅವ್ರ ಕಡೆಯಿಂದಾನೇ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಬೋಣ. ಬನ್ನಿ ಸರ್, ಬನ್ನಿ. ಹಾಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಸರ್, ಇದೊಂದು ಮೊದಲನೇದಾಗಿ ನೋಡ್ತಾ ಇದ್ದೀನಿ, ಈ ಒಂದು ಫಾರ್ಮ್ ಲ್ಯಾಂಡು ತಗೊಳ್ಳೋದ್ರಿಂದ ಬೆನಿಫಿಟ್ಸ್ ಏನಿದೆ ಸರ್? ಹೆಂಗೆ ಅಂದರೆ, ಫಸ್ಟ್ ಆಫ್ ಆಲ್ ಫಾರ್ಮ್ ಲ್ಯಾಂಡ್ ಅಂತಂದ್ರೆ ಇಟ್ಸ್ ಅ ಬಿಗ್ ಪ್ಲಾಟ್. ಓಕೆ, ಸೊ 5 ಕಾಲ್ ಗುಂಟೆ ಬೇರ್ ಮಿನಿಮಮ್ ರಿಕ್ವೈರ್ಮೆಂಟ್. ಸೊ ಅದಿದ್ರೇನೆ ನಿಮಗೆ ಫಾರ್ಮ್ ಹೌಸ್ ಅಂತ ಕರೆಯೋದು. ಸೊ ಒಂದು ಫಾರ್ಮ್ ಪ್ಲಾಟ್ ನಿಮಗೆ ಮಿನಿಮಮ್ 5720 ಸ್ಕ್ವೇರ್ ಫೀಟ್ ಇದ್ದೇ ಇರುತ್ತೆ, ಅದು ಮಿನಿಮಮ್. ಸೊ ಇನ್ನು 100-200 ಸ್ಕ್ವೇರ್ ಫೀಟ್ ಜಾಸ್ತಿ ಇದ್ರೂ ಇದ್ದೇ ಇರುತ್ತೆ. ಬಟ್ ಅದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ, ಲೈಕ್ 5720 ಕಮ್ಮಿ ಆಗಲ್ಲ. ಓಕೆ, ಸೊ ನಿಮ್ಗೆ ಅದಲ್ಲದೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು, ಆ ಪೊಲ್ಯೂಷನ್, ಆ ನಾಯ್ಸ್, ಅದೆಲ್ಲ ನಿಮಗೆ ಬೇಡ ನನಗೆ ಅನ್ನೋ ಥರ ಬಂದು ಇವಾಗ ನಾವು ದೂರದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಹೋಗಿ 1-2 ದಿವಸ ರಿಲ್ಯಾಕ್ಸ್ ಆಗಿ ಬರ್ತೀವಿ, ನೇಚರ್ಗೆ ಕನೆಕ್ಟಿವಿಟಿ ಆಗೋಣ ಅಂತ ಬರ್ತೀವಿ. ಎಕ್ಸಾಕ್ಟ್ಲಿ. ಅದಲ್ಲದೆ ತುಂಬಾ ದೂರ ಬೇರೆ ಟ್ರಾವೆಲ್ ಮಾಡ್ತಿದ್ವಿ, ಯೂಶಲಿ ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಈ ತರ ಎಲ್ಲ ಹೋಗ್ತಿದ್ವಿ, ವಿಚ್ ಟೇಕ್ಸ್ ಲೈಕ್ 3 hours 5 hours ಈ ತರ ಟೈಮು. ಪ್ಲಸ್ ಅಲ್ಲಿ ರೆಸಾರ್ಟ್ ಮುಂಚೆನೇ ಆನ್ಲೈನ್ ಬುಕ್ ಮಾಡ್ಕೋಬೇಕು. ಸೊ ಈ ತರದ್ದೆಲ್ಲ ನೋಡ್ತಿರೋರು ಈ ತರ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಪ್ಲಾಟ್ ಏನನ್ನ ತಗೊಳ್ತು ಅಂತಂದ್ರೆ ಅದರಲ್ಲಿ ನಾವೇ 40+ ಸ್ಯಾಂಪ್ಲಿಂಗ್ಸ್ಗಳನ್ನ ಹಾಕೊಡ್ತೀವಿ. ಅಗೇನ್ ಇಟ್ ಇಸ್ ಆಫ್ ಕಸ್ಟಮರ್ಸ್ ಚಾಯ್ಸ್. ಇದರಲ್ಲಿ ನಿಮಗೆ ಮ್ಯಾಂಗೋ, ಟಿಂಬರ್ಗಳು ಬೇಕು ಅಂದ್ರೆ ಸ್ಯಾಂಡಲ್ವುಡ್, ಟೀಕ್ ವುಡ್, ಆಮೇಲೆ ಫ್ರೂಟ್ಸ್ ಬೇಕು ಅಂದ್ರೆ ಅವಕಾಡೋ, ಪೊಮೊಗ್ರನೇಟ್, ಈ ತರ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ ಇದು ಒನ್ಸ್ ಇದು ಸ್ಯಾಂಪ್ಲಿಂಗ್ಸ್ಗಳನ್ನ ಪ್ಲಾಂಟ್ ಮಾಡಿದ್ಮೇಲೆ ವಿತಿನ್ ಲೈಕ್ 1 year ಇದು ಬೂಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಿಮ್ಗೆ ಅಗ್ರಿಕಲ್ಚರಲ್ ಇನ್ಕಮ್ ಅಂತಾನು ಕೂಡ ಬರುತ್ತೆ. ಸೊ ಬರೀ ಫಾರ್ಮ್ ಪ್ಲಾಟ್ ತಗೊಳ್ಳೋದಲ್ಲದೆ ನಿಮಗೆ ಇನ್ಕಮ್ ಕೂಡ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರಮ್ ದ ಅಗ್ರಿಕಲ್ಚರಲ್ ಫ್ರಂಟ್. ಅದಾದ ನಂತರ ನಮ್ಮ ಹತ್ರ ಇನ್ನೂ ಆಪ್ಷನ್ಸ್ಗಳು ಏನಿದೆ ಅಂದ್ರೆ ಕಾಟೇಜ್ಗಳನ್ನ ಬಿಲ್ಡ್ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಕಾಟೇಜ್ ಬಿಲ್ಡ್ ಮಾಡ್ಕೊಡ್ತು ಅಂದ್ರೆ ನಿಮಗೆ ವೀಕೆಂಡ್ ಗೆಟ್ ಅವೇ ಅಂತ ಬಂದು ನೀವು ಸ್ಟೇ ಮಾಡಿ ಎಂಜಾಯ್ ಮಾಡಿ ಹೋಗ್ಬೋದು. ಅದಾದ ನಂತರ ನೀವಿಲ್ಲ ಅಂತಂದಾಗ ಐಡಲ್ ಆಗಿಡಲ್ಲ. ಸೊ ಅದನ್ನು ಕೂಡ ನಾವು ರೆಂಟಲ್ ಆಗಿ ಟೈಅಪ್ ಮಾಡಿಕೊಟ್ಟು Airbnb ಗೆ ಟೈಅಪ್ ಮಾಡ್ಕೊಂಡು ಅದರಲ್ಲೂ ಕೂಡ ನಿಮ್ಗೆ ರೆಂಟಲ್ ಇನ್ಕಮ್ ಅಂತ ಬರ್ಸ್ತೀವಿ. ಕಂಪನಿಗಾದ್ರೂ ಟೈಅಪ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಂಡಿವಿಜುವಲ್ ಆಗಿ ಎಕ್ಸಾಕ್ಟ್ಲಿ ಆ ತರ. ಸೊ ಈಗ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಇರೋದ್ರಿಂದ ನಾವು ಯಾರು ಬೇರೆಯವ್ರಿಗೆ, ನಮ್ಮ ಇನ್ವೆಸ್ಟರ್ಗೆ ನಾವು ಏನು ತೊಂದರೆ ಕೊಡಲ್ಲ. ಇಟ್ ಇಸ್ ಲೈಕ್ ಅವ್ರು ಇನ್ವೆಸ್ಟ್ ಮಾಡಬೇಕು, ಆರಾಮಾಗಿ ಬಂದು ಎಂಜಾಯ್ ಮಾಡಬೇಕು. ಈ ತರ ಏನಾನ ಅಗ್ರಿಕಲ್ಚರಲ್ ಇನ್ಕಮ್ ಕೂಡ ಬರುತ್ತೆ, ಅದಲ್ಲ ರೆಂಟಲ್ ಇನ್ಕಮ್ ಕೂಡ ಬರುತ್ತೆ. ಸೊ ಈ ತರ ವೈಡ್ ವೆರೈಟಿ ಆಫ್ ಬೆನಿಫಿಟ್ಸ್ ನಿಮಗೆ ಒಂದು ಲ್ಯಾಂಡ್ ಇಂದ ಬರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಈ ಅಕ್ಕಪಕ್ಕ ಸೀನಿಕ್ ವ್ಯೂ ಇದೆ ಗೊತ್ತಾ, ನಥಿಂಗ್ ಕ್ಯಾನ್ ಬೀಟ್ ದಿಸ್ ವ್ಯೂ. ಸೊ ನೋಡಿ, ವ್ಯೂ ಮಾತ್ರ ತುಂಬಾನೇ ಸೂಪರ್ ಆಗಿದೆ. ಒಂದು ನೇಚರ್ಗೆ ಒಂದು ಕನೆಕ್ಟ್ ಆಗ್ಬಿಡ್ತೀವಿ ಇಲ್ಲಿ ಬಂದ್ರೆ. ಸೊ ಯಾವುದೇ ಪೊಲ್ಯೂಷನ್ ಇರೋದಿಲ್ಲ, ಯಾವುದೇ ಒಂದು ನಾಯ್ಸ್ ಅನ್ನೋದು ಇರೋದಿಲ್ಲ. ಸೊ ಇದೊಂದು ಫಾರ್ಮ್ ಲ್ಯಾಂಡ್ ಸರ್, ಈಗ ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಿ ಈ ಒಂದು ಫಾರ್ಮ್ ಲ್ಯಾಂಡ್? ಸರ್ ಫೇಸ್ 1 ಬಂದು 7.5 ಎಕರೆ. ಇದು ಫೇಸ್ 1 ಬರುತ್ತೆ. ಫೇಸ್ 1 ನಮ್ದು, ಆಮೇಲೆ ಫೇಸ್ 2 ಬರುತ್ತೆ. ಓಕೆ, ಆಸ್ ಆಫ್ ನೌ ಫೇಸ್ 1 ಲಾಂಚ್ ಮಾಡಿದೀವಿ. ಸೊ ಈ ಬೆಟ್ಟ ಏನ್ ಕಾಣಿಸ್ತಿದೆ, ಇಟ್ಸ್ ಅ ಫಾರೆಸ್ಟ್ ಪ್ರಾಪರ್ಟಿ. ಓಕೆ, ಸೊ ದಿಸ್ ವಿಲ್ ಸ್ಟೇ ಆಸ್ ಇಟ್ ಈಸ್, ಇದೇನು ಚೇಂಜ್ ಆಗಲ್ಲ. ಸೊ ನಮ್ಮ ನೇಚರ್ ಪಕ್ಕದಲ್ಲೇ ಇದೀವಿ, ಆ ಬೆಟ್ಟದ ಮಡಿಲಲ್ಲಿ ಅನ್ನೋ ತರನೇ ಇಟ್ ವಿಲ್ ಆಲ್ವೇಸ್ ಸ್ಟೇ ಲೈಕ್ ದಿಸ್. ಸೊ ವೀಕೆಂಡ್ಸ್ ಅಲ್ಲಿ ಸುಮಾರು ಜನ ರೆಸಾರ್ಟ್ ಗೆ ಈ ತರ ಒಂದು ಜಾಗ ಹುಡುಕೊಂಡು ಹೋಗ್ತಾರೆ. ಎಕ್ಸಾಕ್ಟ್ಲಿ. ಅಂಡ್ ನಿಮಗೆ ಗೊತ್ತಿರೋಂಗೆ ಬಹಳ ಪೀಸ್ಫುಲ್ ಇರುತ್ತೆ. ಇಲ್ಲಿ ಬಿಸಿಲಿದ್ರೂ ಗಾಳಿ ಯಾವಾಗ್ಲೂ ಇದ್ದೇ ಇರುತ್ತೆ. ಸಂಜೆ ಹೊತ್ತು, ರಾತ್ರಿ ಹೊತ್ತು ತುಂಬಾನೇ ಕೂಲ್ ಆಗೂ ಇರುತ್ತೆ ಟೆಂಪರೇಚರ್. ಇದು ನಿಮಗೆ ಫಾರೆಸ್ಟ್ ಪ್ರಾಪರ್ಟಿ. ಅದು ಬಂದು ಅಚ್ಚಲು ಬೆಟ್ಟ ಅಂತ, ಅದು ಟ್ರೆಕ್ಕಿಂಗ್ ಸ್ಪಾಟ್ ಕೂಡ. ಎಸ್, ಸೊ ಅದು ಕೂಡ ಬಹಳ ಫೇಮಸ್ ಈ ಕಡೆ. ಅಂಡ್ ಎಲ್ಲಾ ಕಡೆ ನೋಡಿದ್ರು ನಿಮ್ಗೆ ಸೀನಿಕ್ ವ್ಯೂ ಇಲ್ಲಿ ಗ್ರೀನರಿ ವ್ಯೂವೇ ಕಾಣಿಸ್ತಾ ಇರುವಂತದ್ದು. ಒಂದೆಲ್ಲೂ ಸರಿಯಾಗಿ ಮನೆನೂ ಕೂಡ ಸರಿಯಾಗಿ ಕಾಣೋದಿಲ್ಲ. ಒಂದು ನೇಚರ್ಗೆ ಕನೆಕ್ಟ್ ಆಗಿದೀವಿ ನಾವು ಕೂಡ. ಸೊ ಇನ್ನೂ ಸ್ವಲ್ಪ ಡೀಟೇಲ್ಸ್ ನ ಕೊಡೋಣ ಈ ಒಂದು ಲ್ಯಾಂಡ್ ಬಗ್ಗೆ. ಸೊ ತುಂಬಾ ಲೆಂತ್ ಮಾಡೋಕ್ಕೋಲ್ಲ, ಆದಷ್ಟು ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ತೀನಿ. 7.5 ಎಕರೆಯಲ್ಲಿ ಮೂಡ್ ಬಂದಿರುವಂತ ಈ ಒಂದು ಪ್ರಾಜೆಕ್ಟ್. ಸೊ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಬರ್ತಾ ಇದೆ
ಸೊ ಫಸ್ಟ್ ಫೇಸ್ ಅಲ್ಲಿ ಮಾತ್ರ ಇದು 7.5 ಎಕರೆ ಬರ್ತಿರೋದು. ಇನ್ನು ಫರ್ದರ್ ಎಕ್ಸ್ಪಾನ್ಷನ್ ಇದೆ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫೇಸ್ 2. ಓಕೆ, ಸೊ ಈ ಫೇಸ್ 1 7.5 ಎಕರೆಲಿ ಟೋಟಲ್ ಆಗಿ 45 ಪ್ಲಾಟ್ ಇದೆ. 45 ಪ್ಲಾಟ್. ಎಸ್. ಓಕೆ, ಅದರಲ್ಲಿ ಮಿನಿಮಮ್ ಸ್ಕ್ವೇರ್ ಫೀಟ್ ಅಂತ ಬಂದ್ರೆ 6000 ಸ್ಕ್ವೇರ್ ಫೀಟ್ ಇಂದ ಬರ್ತಾ ಇದೆ. 5 ಕಾಲ್ ಗುಂಟೆ, 5 ಕಾಲ್ ವಿಚ್ ಇಸ್ ಪ್ರಿಸೈಸ್ಲಿ 5720 ಸ್ಕ್ವೇರ್ ಫೀಟ್. ಓಕೆ, ಇದರಲ್ಲಿ ಅಮ್ಯುನಿಟೀಸ್ ಏನೇನು ಕವರ್ ಆಗಿದೆ? ಕ್ಲಬ್ ಹೌಸ್ ವಿಚ್ ವಿಲ್ ಕನ್ಸಿಸ್ಟ್ ಆಫ್ ಅ ಸ್ವಿಮ್ಮಿಂಗ್ ಪೂಲ್, ಓಕೆ, ಆಮೇಲೆ ಓಪನ್ ಏರ್ ಆಂಫಿ ಥಿಯೇಟರ್, ಮತ್ತೆ ಮಲ್ಟಿಪರ್ಪಸ್ ಕೋರ್ಟ್. ಮಲ್ಟಿಪರ್ಪಸ್ ಕೋರ್ಟ್ ಅಲ್ಲಿ ನಿಮ್ಗೆ ಅದೇ ಕೋರ್ಟ್ ಅಲ್ಲಿ ಟೆನ್ನಿಸ್ ಆಡ್ಬೋದು ವಿತ್ ನೆಟ್. ಆ ಟೆನ್ನಿಸ್ ತೆಗೆದ್ರೆ ಬಾಸ್ಕೆಟ್ ಬಾಲ್ ಆಡ್ಬೋದು. ಈ ತರ ನಾನಾ ಗೇಮ್ಸ್ ಗಳನ್ನ ಆಡ್ಬೋದು. ಅದರಲ್ಲಿ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್. ಅದು ಇಂಡೋರ್ ಸಪರೇಟ್ ಇದೆ ವಿಚ್ ವಿಲ್ ಬಿ ಇನ್ ದ ಕ್ಲಬ್ ಹೌಸ್. ಓಕೆ, ಸೊ ಮಲ್ಟಿಪರ್ಪಸ್ ಕೋರ್ಟ್, ಆ ಕೋರ್ಟ್ ಡೈಮೆನ್ಷನ್ ಅಲ್ಲೇ ನಿಮ್ಗೆ ಟೆನ್ನಿಸ್ ಆಡ್ಬೋದು, ಬಾಸ್ಕೆಟ್ ಬಾಲ್ ಆಡ್ಬೋದು, ಮಿನಿ ಫುಟ್ಬಾಲ್ ಆಡ್ಬೋದು, ಎಲ್ಲ ಕವರ್ ಆಗಿದೆ ಆ ತರ. ಅದಾದ್ಮೇಲೆ ಸಪರೇಟ್ ಆಗಿ ಕ್ರಿಕೆಟ್ ಪಿಚ್ ಇದೆ. ಅದಾದ್ಮೇಲೆ ಕಿಡ್ಸ್ ಪ್ಲೇ, ಐ ಮೀನ್ ಔಟ್ಡೋರ್ ಪ್ಲೇ ಏರಿಯಾ ಇದೆ. ಅದಲ್ಲದೆ ನಿಮಗೆ ಕ್ಲಬ್ ಹೌಸ್ ಅಲ್ಲಿ ಇಂಡೋರ್ ಗೇಮ್ಸ್ ಲೈಕ್ ಟಿ, ಕೇರಮ್, ಚೆಸ್, ಫೂಟ್ಬಾಲ್ ಈ ತರದೆಲ್ಲ ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ನಮ್ಮಲ್ಲಿ ಔಟ್ಡೋರು ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಪ್ಲಸ್ ಇಂಡೋರ್ ಆಬ್ವಿಯಸ್ಲಿ ಎಲ್ಲ ಕಡೆ ಇದ್ದಂಗೆ ಅದು ಕೂಡ ಇದೆ. ಓಕೆ, ಇಷ್ಟೊಂದೆಲ್ಲ ಫೆಸಿಲಿಟಿ ಬರ್ತಾ ಇದೆ. ಇನ್ನು ಎಷ್ಟು ಟೈಮ್ ತಗೋಬಹುದು ಅದೆಲ್ಲ ರೆಡಿ ಆಗಬೇಕು ಅಂತಂದ್ರೆ? ಐ ಥಿಂಕ್ ಆಸ್ ಆಫ್ ನೌ ನಾವು 2-3 ಮಂತ್ಸ್ ಅಲ್ಲಿ ನಿಮಗೆ ಈ ತರದೆಲ್ಲ ಮಾರ್ಕಿಂಗ್ ಇರುತ್ತೆ, ಸ್ಯಾಪ್ಲಿಂಗ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ವಿತಿನ್ ಅನ್ ಇಯರ್ ಆರ್ ಸೊ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಓಕೆ, ಒಂದು ಮ್ಯಾಕ್ಸಿಮಮ್ ಏನು ಟೈಮ್ ತಗೋಬಹುದು? ಒಂದು 6 ಮಂತ್ ಇಲ್ಲಾಂದ್ರೆ 1 ಇಯರ್? 1 ವರ್ಷ. 1 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ನಿಮಗೆ 3rd ಮಂತ್ ಇಂದಾನೆ ಡೆವಲಪ್ಮೆಂಟ್ ನಿಮಗೆ ಕಾಣಿಸುತ್ತೆ. ನಿಮ್ಗೆ ಕನ್ಸ್ಟ್ರಕ್ಷನ್ ಗಳು ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ನಾವೇ ಆಲ್ಮೋಸ್ಟ್ ಲೈಕ್ 10 ಪ್ಲಾಟ್ಸ್ ಗಳಿಗೆ ಕಾಟೇಜ್ ಕೂಡ ಕನ್ಸ್ಟ್ರಕ್ಟ್ ಮಾಡಿ ಮಾರಬೇಕು ಅಂತ ಅನ್ಕೊಂಡಿದೀವಿ. ಓಕೆ, ಅಗೇನ್ ಇಟ್ ಇಸ್ ಅನ್ ಆಪ್ಷನಲ್ ಥಿಂಗ್, ಬಟ್ ಕಸ್ಟಮರ್ಗೆ ಅದು ನೋಡ್ತು ಅಂತಂದ್ರೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಓ, ಈ ಪ್ಲಾಟ್ಗೆ ಈ ತರ ಬಂದ್ರೆ ಹೆಂಗ್ ಕಾಣುತ್ತೆ, ಏನ್ ಕತೆ. ಅಂಡ್ 6000 ಸ್ಕ್ವೇರ್ ಫೀಟ್ ಇಸ್ ಹ್ಯೂಜ್. ಸೊ ನಾನು ಇದ್ರಲ್ಲಿ ಕೂಡ ನೋಡಿದೆ ಒಂದು ಪ್ಲಾನ್ ಅಲ್ಲಿ ಯಾವ ತರ ಮೂಡ್ ಬರುತ್ತೆ ಅಂತ ಅನ್ಬಿಟ್ಟು. ಸೊ ಇದೆ ಅಲ್ವಾ ಪ್ಲಾನು? ಸೊ ಈ ರೀತಿ ಒಂದು ಬರ್ತಾ ಇರೋವಂಥದ್ದು. ಈ ಫಾರ್ಮ್ ಲ್ಯಾಂಡ್ ಕೂಡ ನೀವು ನೋಡ್ಬೋದು. ಎಂಟ್ರೆನ್ಸ್ ಈ ಕಡೆ ಬರುತ್ತೆ. ಇದು ಒಂದು ಕ್ಲಬ್ ಹೌಸ್ ಅಲ್ವಾ? ಇದೇನು ಬರುತ್ತೆ ಸೇಮ್ ಆಸ್ ಇಟ್ ಈಸ್ ನಿಮ್ಗೆ ಇದೇ ಥರನೇ ಕವರ್ ಆಗುತ್ತೆ ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ. ಸೊ ಕ್ಲಬ್ ಹೌಸಿಂದ ಹಿಡಿದು ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಪ್ರತಿಯೊಂದು ನಿಮ್ಗೆ ಕವರ್ ಆಗೋದ್ರಿಂದ ಸೊ ನಿಮಗೆ ಸೆಕೆಂಡ್ ಹೋಮ್ ಆಪ್ಷನ್ಸ್ ಅಂತ ಹೇಳ್ಬೋದು. ಖಂಡಿತ ಅಲ್ವಾ? ವೀಕೆಂಡ್ ಗೆಟ್ ಅವೇ, ಪ್ಲಸ್ ಅಗೇನ್ ಲೈಕ್ ಸಿಟಿ ಲೈಫ್ ಬೋರ್ ಆಯಿತು, ಇಲ್ಲ ಚೇಂಜ್ ಇರಬೇಕು ಅಂತನ್ನೋರು ಡೆಫಿನೆಟ್ಲಿ ದೇ ಕ್ಯಾನ್ ಈಸಿಲಿ ಇನ್ವೆಸ್ಟ್ ಇನ್ ದಿಸ್. ಯಾಕೆ ಅಂತಂದರೆ ಒಂದು ನಾವು ಯಾವ್ದಾನ ರೆಸಾರ್ಟ್ಗೆ ಹೋಗಿ ಒಂದು ದಿವಸ ಬಂತು ಅಂದರೆ ನಮ್ಮ ಮೈಂಡ್ ಎಷ್ಟು ರಿಫ್ರೆಶ್ ಆಗಿರುತ್ತೆ. ಅಲ್ಲಿದ್ದಾಗ ನಾವು ಕಂಪ್ಲೀಟ್ಲಿ ಮರ್ತ್ಬಿಟ್ಟಿರ್ತೀವಿ. ಆಫೀಸ್ ಟೆನ್ಷನ್ ಆಗಿರ್ಬೋದು, ಏನಾನ ಇರ್ಬೋದು. ಓಕೆ, ಅದು ನಿಮ್ಮದೇ ಒಂದು ಫಾರ್ಮ್ ಹೌಸ್ ಇದೆ ಅಂತಂದಾಗ ಯು ಕ್ಯಾನ್ ಕಂಪ್ಲೀಟ್ಲಿ ಸ್ವಿಚ್ ಆಫ್. ಖಂಡಿತ ಆರಾಮಾಗಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂಡ್ ಯು ವಿಲ್ ಬಿ ರಿಫ್ರೆಶ್ಡ್. ಅಂಡ್ ಇಟ್ ಇಸ್ ಲೈಕ್ 45 ಕಿಲೋಮೀಟರ್ಸ್ ಅವೇ ಫ್ರಮ್ ಬ್ಯಾಂಗ್ಳೂರ್. ಅಂಡ್ ಈ ಹೈವೇದಲ್ಲಿ ಇಟ್ ಇಸ್ ಲೈಕ್ ಹಾರ್ಡ್ಲಿ ಟೇಕ್ಸ್ 45 ಮಿನಿಟ್ಸ್ ಟು 1 hour. ಕನಕಪುರದಲ್ಲಿ ಲೊಕೇಟ್ ಆಗಿರೋದ್ರಿಂದ ಸೊ ನಿಮಗೆ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ಸರ್, ನಿಮ್ಮದು ಆಫೀಸ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಹಾಗೇನೆ. ಓಕೆ, ಸೊ ನಮ್ಮ ಆಫೀಸ್ ಬಂದು SR ವೆಂಚರ್ಸ್ ಅಂತ ರಾಜಾಜಿನಗರಲ್ಲಿದೆ. ಸೊ ಸುಮಾರು ಒಂದು 7ರಿಂದ 8 ವರ್ಷದಿಂದ ನಾವು ಈ ಫೀಲ್ಡಲ್ಲಿ ಸುಮಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಕೂಡ ಒಂದು ಫಾರ್ಮ್ ಹೌಸ್ ಮಾಡಿದ್ದೆ. ಅದು ಬಂದು ನೆಲಮಂಗಲದಲ್ಲಿ ಲೊಕೇಟ್ ಆಗಿರುವಂಥ ಫಾರ್ಮ್ ಹೌಸು. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿತ್ತು. ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ರಾಜಾಜಿನಗರ್. ಸೊ ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಸೊ ನೀವು ಆಫೀಸ್ಗೂ ವಿಸಿಟ್ ಮಾಡಿ. ನಿಮ್ಮ ಕಡೆಯಿಂದ ಕ್ಯಾಬ್ ಫೆಸಿಲಿಟೀಸ್ ಏನಾದರೂ ಇರುತ್ತಾ ಕಸ್ಟಮರಿಗೆ? ಎಸ್, ಪಿಕಪ್, ಡ್ರಾಪ್ ಯಾವ ಟೈಮಿಗೆ ಬೇಕು, ಕಸ್ಟಮರ್ ಕನ್ವೀನಿಯನ್ಸ್ಗೆ ಯಾವ ಟೈಮ್ಗಾದ್ರೂ ಓಕೆ. ಪಿಕಪ್ ಮತ್ತು ಡ್ರಾಪ್ ಫೆಸಿಲಿಟಿ ನಮ್ಮದೇ ಇರುತ್ತೆ. ಡೋರ್ ಟು ಡೋರ್ ಸರ್ವಿಸ್ ಇರುತ್ತಾ? ಎಸ್. ಡೋರ್ ಟು ಡೋರ್ ಬೇಡ, ನಾವು ಆಫೀಸಿಗೆ ಬರ್ತೀವಿ ಅಲ್ಲಿಂದ ಪಿಕ್ ಮಾಡಿ ಅಂತಂದರೆ ಸೊ ನೀವು ಆಫೀಸಿಗೆ ಕೂಡ ಹೋಗ್ಬೋದು. ಆಫೀಸಿಂದ ನಿಮಗೆ ಇಲ್ಲಿಗೆ ಪಿಕ್ ಮಾಡಿ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ನ ಕೊಟ್ಟು ಸೊ ಅಕ್ಕಪಕ್ಕ ನೇಚರೆಲ್ಲ ನೀವು ನೋಡಿದಾಗುತ್ತೆ. ಸೊ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗೂ ಆಗುತ್ತೆ. ಫ್ಯೂಚರ್ ನಿಮಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಹೋಮ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನೊಂದು ರೆಸಾರ್ಟ್ ಫೀಲ್ ಅಂತ ಹೇಳ್ಬೋದು. ಒಂದು ನೇಚರ್ಗೆ ಕನೆಕ್ಟ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಕಡೆ ಸುತ್ತಮುತ್ತ ವಿಸಿಟಿಂಗ್ ಪ್ಲೇಸು. ಸೊ ಕನೆಕ್ಟಿವಿಟಿ ರೋಡ್, ಅಪ್ರೋಚ್ ರೋಡ್ ಅಂತ ಬಂದರೆ ಯಾವ್ಯಾವ ಕಡೆಯಿಂದ ಬರ್ಬೋದು? ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಏನೇನು ಸಿಗುತ್ತೆ? ಓಕೆ, ಸೊ ನೀವು ಬೆಂಗಳೂರು ಕಡೆಯಿಂದ ಬಂತು ಅಂತಂದರೆ ಕನಕಪುರ ದಾಟ್ತಾ ಇದ್ದಂಗೆ ನೀವು ಸಿಟಿ ಒಳಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಬೈಪಾಸ್ ಆಗಿದೆ. ಬೈಪಾಸ್ ಇಂದ ಹಾರ್ಡ್ಲಿ ಲೈಕ್ 15 to 20 minutes. ಓಕೆ, ಅಂಡ್ ಇಲ್ಲಿಂದ ಮೇನ್ ರೋಡ್ ಬರೀ 2.8 ಕಿಲೋಮೀಟರ್ಸ್ ಟು ಬಿ ಪ್ರಿಸೈಸ್. ಕೇವಲ 6 ನಿಮಿಷ ಅಷ್ಟೇ, ಕೇವಲ 6 ನಿಮಿಷ. ಸೊ ಮೇನ್ ರೋಡ್ಗೂ ತುಂಬಾ ಹತ್ರ ಇದೆ ಕನೆಕ್ಟಿವಿಟಿ. ಓಕೆ, ಇದು ಈ ಕಡೆಯಿಂದ ಬಂದ್ರೆ. ಇನ್ನು ಮಳವಳ್ಳಿ ಕಡೆಯಿಂದ ಬಂತು ಅಂದ್ರೆ ಆಮೇಲೆ ಲೆಫ್ಟ್ ಹೋಯ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಬೆಂಗಳೂರಿಗೆ ಅದೇ ತರ ಮುಂದೆ ಹೋದ್ರೆ ಮಳವಳ್ಳಿ ಹೋಗುತ್ತೆ. ಎಸ್, ಅಂಡ್ ಸಿಮಿಲರ್ಲಿ ಕನಕಪುರ ಒಳಗಡೆಯಿಂದನೂ ಕೂಡ ಕನೆಕ್ಟಿವಿಟಿ ಇದೆ. ಸೊ ನಾನು ಅಪ್ರೋಚ್ ರೋಡ್ ಕೂಡ ಹೇಳಿದ್ದೆ. ಸೊ ಸರೌಂಡಿಂಗ್ ಫೆಸಿಲಿಟಿ ಅಂತ ಬಂದರೆ ಸರ್, ಈಗ ಸುತ್ತಮುತ್ತ ಅದೊಂದು ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳಿದ್ರೆ, ಇನ್ನು ಅದು ಬಿಟ್ಟರೆ ಬೇರೆ ಬೇರೆ ಏನೇನು ಆಪ್ಷನ್ಸ್ ಇದೆ? ಸೊ ಈ ಜಾಗದಿಂದ ನಿಮಗೆ ಕೇವಲ 18 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸುಮಾರು ಒಳ್ಳೊಳ್ಳೆ ಸ್ಪಾಟ್ಗಳಿದೆ, ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಎಸ್, ಹೌದು. ಇಲ್ಲಿಂದ 3 ಕಿಲೋಮೀಟರ್ ಅಚ್ಚಲು ಬೆಟ್ಟ ಟ್ರೆಕ್ಕಿಂಗ್ ಸ್ಪಾಟ್ ಇದೆ. ಟ್ರೆಕ್ಕಿಂಗ್ ಸ್ಪಾಟ್. ಎಸ್, ಅದಾದ್ಮೇಲೆ ನಿಮಗೆ ಚುಂಚಿ ಫಾಲ್ಸ್ ಇದೆ.
ಅದಾದ್ಮೇಲೆ ಮೇಕೆದಾಟ್ ಸಂಗಮ್ ವ್ಯೂ ಪಾಯಿಂಟ್ ಇದೆ, ಪಾಯಿಂಟ್ ಅದಾದ್ಮೇಲೆ ಕಬಾಳಮ್ಮ ಟೆಂಪಲ್ ಇದೆ. ಟೆಂಪಲ್ ಇದೆಲ್ಲಾನು ಕೂಡ ನಿಮಗೆ ಕೇವಲ 15 ರಿಂದ 18 ಕಿಲೋಮೀಟರ್ ರೇಡಿಯಸ್ ಒಳಗೇನೆ ಇದೆ. ಅಷ್ಟೇನೆ. ಎಸ್. ಸೊ ಸುಮಾರು ದೂರ ಎಲ್ಲ ಓಡಾಡಬೇಕು, ಅಷ್ಟು ದೂರ ಹೋಗ್ಬೇಕು, ಇಷ್ಟು ದೂರ ಹೋಗ್ಬೇಕು ಅನ್ನೋದೇನಿರಲ್ಲ. ಸೊ ಅಪ್ರಾಕ್ಸಿಮೇಟ್ ಅಂತೂ ಒಂದು 18 ಕಿಲೋಮೀಟರ್ ಒಳಗಡೆ ಇಷ್ಟೆಲ್ಲ ಕವರ್ ಆಗ್ತಾ ಇದೆ. ಪರ್ಚೇಸ್ ಮಾಡಬೇಕು ಅಂತಂದರೆ ಬುಕ್ಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಸರ್? ನಮ್ಮಲ್ಲಿ ಬುಕ್ಕಿಂಗ್ ಅಮೌಂಟ್ ಅಂತ ಕೇವಲ 1 ಲಕ್ಷ ತಗೊಳ್ಳೋದಷ್ಟೇ. ಓಕೆ. ಸೊ 1 ಲಕ್ಷ ತಗೊಂಡು ಬುಕ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಅವ್ರು ಅದನ್ನ ವೆರಿಫೈ ಮಾಡ್ಕೋಬಹುದು. ಅಂಡ್ 1 ವಾರ ಟೈಮ್ ಕೊಡ್ತೀವಿ. ಅಷ್ಟಲ್ಲಿ ಅವ್ರು ಏನು ಲೀಗಲ್ ಚೆಕ್ ಮಾಡ್ಕೋಬಹುದು, ಅದನ್ನ ಅವ್ರು ಚೆಕ್ ಮಾಡ್ಕೋಬಹುದು. ಸರ್ ಫೈನಲ್ ಬಂಬೋಣ. ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ? ಒಂದು ಒಳ್ಳೆ ಆಫರಲ್ಲಿ ಹೇಳ್ಬಿಡಿ, ಯಾಕಂದರೆ ಲಾಂಚಿಂಗ್ ಕೂಡ ನಡೀತಾ ಇದೆ. ಪ್ರೀ ಲಾಂಚ್ ಪ್ರೈಸ್ ಬಂದು 799 per square feet. 799 per square feet. ಓಕೆ. ಈ ಒಂದು ಫಾರ್ಮ್ಲ್ಯಾಂಡ್ನ ವಿಸಿಟ್ ಮಾಡೋಕ್ಕೂ ಮುಂಚೆ ಆಫೀಸ್ನ ಭೇಟಿ ಮಾಡಿ, ಆಫೀಸಲ್ಲಿ ಏನಾದರೂ ಕ್ಲಾರಿಟಿ ತೊಗೋಬೇಕಾ ಅಲ್ಲಿ ಕ್ಲಾರಿಟಿ ತೊಗೊಂಡು ನಂತರ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿಂದ ನೀವು ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ನಿಮಗೆ ಅಕ್ಕಪಕ್ಕ ಏನೇನಿದೆ, ಸೊ ಏನೇನು ಫೆಸಿಲಿಟೀಸ್ಗಳನ್ನ ಇವ್ರು ಕವರ್ ಮಾಡಿದ್ದಾರೆ, ಏನೇನು ಡೆವಲಪ್ಮೆಂಟ್ನ ಮಾಡ್ಕೊಂಬಂದಿದ್ದಾರೆ, ಸೊ ಒಂದು ಟ್ರಸ್ಟ್ ಮಾಡಿ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳ ಜೊತೆ ಮುಂದಿನ ವೀಡಿಯೋಗಳು ಸಿಗ್ತೀನಿ ಅಂತ ಹೇಳ್ತಾ, ಸೊ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಸರ್. ಸೊ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.